ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಜ್ಞಾ. ಓಕೆನಾ? ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ಸೊ ಹುಡುಗಿರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತದೆ. ಓಕೆನಾ? ಸೊ ಹೊಟ್ಟೆ ನೋವು ತುಂಬ ಜನರಿಗೆ ಈಗ ಕಾಡ್ತಿರೋ ಸಮಸ್ಯೆ ಅಂತ ಹೇಳ್ಬೋದು. ಓಕೆನಾ? ಸೊ ಯಾಕಪ್ಪ ಪೀರಿಯಡ್ಸ್ ಬಂತು, ಪೀರಿಯಡ್ಸ್ ಹತ್ರ ಬಂದ ತಕ್ಷಣ ಟೆನ್ಷನ್ ಆಗುತ್ತೆ, ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಇದ್ದರೆ ಓದೋಕ್ಕಾಗಲ್ಲ, ಸೊ ಈ ಥರ ಫಂಕ್ಷನ್ ಇದ್ದರೆ ಹೋಗೋಕ್ಕಾಗಲ್ಲ, ಒಂಥರ ಏನೋ ಒಂದು ಟೆನ್ಷನ್ ಆಗಿರ್ತದೆ. ಓಕೆನಾ? ಸೊ ಈ ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಹೊಟ್ಟೆ ನೋವನ್ನ ಕಡಿಮೆ ಮಾಡಬೇಕಾದ್ರೆ ಏನು ಬೆಸ್ಟ್ ಸೊಲ್ಯೂಷನ್ ಇದೆ? ಸೊ ಟ್ಯಾಬ್ಲೆಟ್ ತಗೊಂಡ್ರೆ ಹೋಗುತ್ತಾ, ಅಥವಾ ಆಯುರ್ವೇದಿಕ್ ಮೆಡಿಸಿನಲ್ಲಿ ಕಡಿಮೆ ಮಾಡ್ಬೋದು? ಈ ಥರ 108 ಕ್ವಶನ್ಸ್ ತಲೆಯಲ್ಲಿ ಬಂದೇ ಬರ್ತದೆ. ಸೊ ಇನ್ನೇನು ತಡ? ಸೊ ನಾನೊಂದು ಇವತ್ತು ಸಿಂಪಲ್ ಆಗಿ ನಿಮಗೊಂದು ಮನೆ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದನ್ನು ಮಾಡಿ ನೋಡಿ. ಓಕೆನಾ? ಟ್ರೈ ಮಾಡಿ. ಸೊ ಸೂಪರಾಗಿ ಒಳ್ಳೆ ರಿಸಲ್ಟ್ ಕೊಡ್ತಾರೆ ನಿಮಗೆ. ಓಕೆನಾ? ಟ್ರೈ ಮಾಡಿಬಿಟ್ಟು ನಾನು ಕಮೆಂಟ್ ಮಾಡಿ ಯಾವ ಥರ ರಿಸಲ್ಟು ನಿಮಗೆ ವರ್ಕ್ ಆಯಿತು ಅಂತ ಹೇಳ್ಕೊಂಡು. ಓಕೆನಾ? ಸೊ ಏನು ಕಷ್ಟ ಇಲ್ಲ. ಏನೋ ಒಂದು 100 ರೂಪಾಯಿ 200 ರೂಪಾಯಿದು ಮೆಡಿಸಿನ್ ತರಬೇಕು, ಅಯ್ಯೋ ಇದೇನು ಮಾಡೋಕ್ಕೆ ಎಲ್ಲಪ್ಪ ಹುಡುಕ್ಲಿ, ಆ ಥರ ಏನಿಲ್ಲ. ಸಿಂಪಲ್, ಎಲ್ಲರ ಮನೆ ಮುಂದೆ ಇರ್ತದೆ. ಹಳ್ಳಿಯಲ್ಲಂತೂ ಬೀದಿಯಲ್ಲೇ ಸಿಗುತ್ತೆ ಅಂಥ ಗಿಡ ಎಲ್ಲ. ಓಕೆನಾ? ಸೊ ಏನೂ ಕಷ್ಟ ಇಲ್ಲ, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ನಾನಿವತ್ತು ಹೇಳ್ತಿರುವ ಒಂದು ಸಿಂಪಲ್ ಆಗಿ ಮನೆ ಮದ್ದು ತುಂಬ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ. ಓಕೆನಾ? ಅದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೇಲೇ ಇರುತ್ತೆ. ಓಕೆನಾ? ಮನೆ ತೋಟದಲ್ಲಿ ಆಸ್ಪಾಸ್ ಎಲ್ಲಾದ್ರೂ ಒಂದು ಕಡೆ ಒಂದು ಮುಟ್ಟಿದರೆ ಮುನಿ ಅಂತ ಒಂದು ಗಿಡ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರಾ. ಸೊ ಈ ಕಡೆ ಮ್ಯಾಂಗ್ಳೂರ್ ಸೈಡಲ್ಲೆಲ್ಲ ನಾಚಿಗೆ ಮುಳ್ಳಿನ ಗಿಡ ಅಂತ ಹೇಳ್ತಾರೆ. ಓಕೆನಾ? ಅಂದರೆ ಮುಟ್ಟಿದರೆ ಮುನಿ ಅಂದರೆ ಮುಟ್ಟಿದ ತಕ್ಷಣ ಅದು ಹಾಗೆ ಅದರ ಎಲೆ ಎಲ್ಲ ಮರ್ಚ್ಕೊಂಡು ಬಿಡ್ತದೆ. ಸೊ ಅದಕ್ಕೆ ನಾಚಿಕೆ ಮುಳ್ಳು ಗಿಡ ಅಂತಲೂ ಹೇಳ್ತಾರೆ. ಬೇರೆ ಕಡೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಇಲ್ಲ ಕನ್ನಡದಲ್ಲಿ ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ. ಓಕೆನಾ? ಸೊ ಆ ಗಿಡ ಇರ್ತದಲ್ಲ, ಆ ಗಿಡನ ಬೇರು ಸಮೇತ ಕೀಳ್ಬೇಕು. ಓಕೆನಾ? ಆ ಗಿಡ ತೆಗಿವಾಗ ಬೇರು ಸಮೇತ ತೆಗಿಬೇಕು. ಓಕೆ? ಬೇರು ಸಮೇತ ಒಂದು 4 ಅಥವಾ 4 ಸಾಕು ಸದ್ಯಕ್ಕೆ. ಓಕೆ? 4 ಗಿಡ ತಗೊಳ್ಳಿ, ಬೇರು ಸಮೇತ. ಒಳ್ಳೆ ಬೇರು ಇರಬೇಕು. ಓಕೆನಾ? 4 5 ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ 4 ಒಂದು ಒಳ್ಳೆ ಬೇರಿನದ್ದು ಗಿಡ ತಗೊಂಡ್ರೆ ಸಾಕು. ಸೊ ಬುಡ ಇರುತ್ತಲ್ಲ, ಬುಡದದ್ದು ಒಂದು ಸ್ವಲ್ಪ ಇಷ್ಟು ಗ್ಯಾಪು ಬಿಟ್ಟು ಕಟ್ ಮಾಡಿ, ಅದನ್ನೆಲ್ಲ ಕಟ್ ಮಾಡಿ ತೆಗೀರಿ ಮುಳ್ಳುನ. ಓಕೆನಾ? ಸೊ ಇದು ಇಷ್ಟು ಗ್ಯಾಪ್ ಇಟ್ಬಿಟ್ಟು ಆಮೇಲೆ ಬೇರಿರುತ್ತೆ. ಓಕೆನಾ? ಬೇರಿರಲಿ. ಸೊ ಅಷ್ಟು ಇಟ್ಬಿಟ್ಟು ಒಂದು 5 ಗಿಡ ಇದ್ದರೆ 5 ಗಿಡದ್ದು ಹಾಗೆ ಮಾಡಿ. ಓಕೆನಾ? ಬೇರು ಮಾತ್ರ ಇರಲಿ, ಮಿಕ್ಕಿದೆಲ್ಲ ಕಟ್ ಮಾಡಿ ಬಿಸಾಡಬೇಕು ಮೇಲ್ಗಡೆ ಅದೆಲ್ಲ. ಸೊ ಆ ಬೇರನ್ನ ತಂದು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕು. ಓಕೆನಾ? ಚೆನ್ನಾಗಿ ವಾಶ್ ಮಾಡಬೇಕು, ಯಾಕಂದರೆ ಮಣ್ಣು ಇರುತ್ತೆ, ಮಣ್ಣಲ್ಲಿ ಬೆಳೆದಿರುತ್ತೆ. ಸೊ ಮಣ್ಣಿರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ. ಓಕೆನಾ? ಪಾತ್ರೆಯಲ್ಲಿ ಬೇರು ಹಾಕಬೇಕು. ಸೊ 5 ಬೇರು ಇದ್ದರೆ 5 ಬೇರು. ಸೊ ಎಷ್ಟು ಬೇರು ತಂದಿದ್ರೆ ಅದನ್ನು ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು 2 ಗ್ಲಾಸ್ ನೀರು ಹಾಕಿ. ಓಕೆನಾ? ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಜೀರಿಗೆ ಹಾಕಿ. ಸೊ 2 ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಅದನ್ನು ಬಾಯ್ಲ್ ಆಗೋಕೆ ಇಡಿ ಫ್ರೆಂಡ್ಸ್. ಓಕೆನಾ? ಚೆನ್ನಾಗಿ ಕುದಿಬೇಕು. ನೀವೀಗ 2 ಗ್ಲಾಸ್ ನೀರು ಹಾಕಿದರೆ ಅದು 1 ಗ್ಲಾಸ್ ಹಾಕಬೇಕು. ಅಷ್ಟೊತ್ತು ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದಿಲಿ. ಸ್ವಲ್ಪ ತುಂಬ ಸ್ಪೀಡ್ ಇಟ್ಕೊಂಡು ಕುದಿಬೇಕು. ಒಂದ್ಸಲ ಕುದಿ ಬಂದ ತಕ್ಷಣ ಸ್ವಲ್ಪ ಮೀಡಿಯಮ್ ಇಡಿ. ಸೊ ಹಾಗೆ ಕುದಿಲಿ, ಅದು ಚೆನ್ನಾಗಿ ಬೇಯಬೇಕು ಅದಕ್ಕೆ. ಸೊ ಅದೇನು ಸಾಫ್ಟ್ ಆಗಲ್ಲ, ಬಟ್ ಅದರ ರಸ ಇರುತ್ತಲ್ಲ ಬೇರೆದೆಲ್ಲ, ಆ ರಸದ ಅಂಶ ಎಲ್ಲ ಬಿಡುತ್ತೆ. ಅದು ಕುದಿಯುವಾಗ ಚೆನ್ನಾಗಾಗುತ್ತೆ. ಸೊ ಚೆನ್ನಾಗಿ ಕುದಿಲಿ. ಕುದಿದ ಮೇಲೆ ಅದು 2 ಗ್ಲಾಸ್ ಇಟ್ಟದು 1 ಗ್ಲಾಸ್ ಆದಮೇಲೆ ನಿಮ್ಮ ಗ್ಯಾಸ್ನ ಆಫ್ ಮಾಡಿ. ಓಕೆನಾ? ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಸೋಸ್ಬಿಟ್ಟು ಡೈರೆಕ್ಟ್ ಹಾಗೇನೂ ಕುಡಿಬೋದು. ಓಕೆನಾ? ಸೊ ಹಾಗೆ ಕುಡಿಯೋಕ್ಕಾಗಲ್ಲ, ನಿಮ್ಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದರೆ ಸ್ವಲ್ಪ ಹಾಲು ಬೆರೆಸಿ ಕುಡಿಬೋದು. ಸೊ ಏನೇನು ಅದು ಕುಡಿಯುವಾಗ ಏನು ಕೈ ಅನಿಸಲ್ಲ, ನಾರ್ಮಲ್ ಆಗಿ ನೀರು ಹೇಗೆ ಕುಡಿತೀರೋ ಅದೇ ಥರ ಅನಿಸುತ್ತೆ. ಓಕೆನಾ? ಏನು ಡಿಫ್ರೆಂಟ್ ಆಗಲ್ಲ, ಕೈ ಇರಲ್ಲ, ಏನಿಲ್ಲ. ಸೊ ಇದನ್ನು ಯಾವಾಗ ಕುಡಿಬೇಕು ಅದು ಕ್ವಶನ್. ಓಕೆನಾ? ಸೊ ಡೈಲಿ ಕುಡಿಯೋಕ್ಕಿಲ್ಲ ಇದೆಲ್ಲ. ಓಕೆನಾ? ಸೊ ಇದೇನು ನಾನು ನಿಮಗೆ ಮನೆ ಮದ್ದು ಹೇಳಿದ್ದೇನಲ್ಲ, ಸೊ ಈ ಮನೆ ಮದ್ದು ನಿಮಗೆ ಪೀರಿಯಡ್ಸ್ ಟೈಮ್ ಇರುತ್ತೆ. ಇವಾಗ ನಿಮಗೆ 20ಗೆ, ಓಕೆ, ನಿಮಗೆ 20ಗೆ ಕರೆಕ್ಟ್ ಪೀರಿಯಡ್ಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ 20 ಕರೆಕ್ಟ್ ಪೀರಿಯಡ್ಸ್ ಆಗುತ್ತೆ ಅಂತ ಹೇಳಿದರೆ ನೀವು 20ಗೆ, ಇವಾಗ 20ನೇ ಡೇಟ್ ಬರೋಕ್ಕೆ ಇನ್ನೂ 2-3 ದಿನ ಇದೆ. ಸೊ 2-3 ದಿನ ಇದೆ ಅಂತ ಹೇಳಿದರೆ
ಆವಾಗಲೇ ಕುಡಿಯೋಕೆ ಸ್ಟಾರ್ಟ್ ಮಾಡಿ, ಓಕೆನಾ. 2-3 ದಿನ ಇರುವಾಗನೇ ಒಂದ್ಸಲ ಅದನ್ನು ಕಷಾಯ ಮಾಡ್ಕೊಂಡು ಕುಡೀರಿ. ಮತ್ತೊಂದು ದಿನ ಗ್ಯಾಪ್ ಬಿಟ್ಟು ತಿರ್ಗಾ ಮತ್ತೊಂದ್ಸಲ ಕಷಾಯ ಮಾಡಿಬಿಟ್ಟು ಕುಡೀರಿ. ಸೊ ನಿಮಗೆ ಆಗ ಪೀರಿಯಡ್ಸ್ ಆಗೋ ದಿನ ಏನು ಮೊದಲು ಹೇಗೆ ಹೊಟ್ಟೆ ನೋವು ಆಗ್ತಾ ಇತ್ತೋ, ಎಷ್ಟು ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಾ ಇತ್ತು ಆಗಲೂ 90% ನಿಮ್ದು ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಓಕೆನಾ. ಮೊದಲು ಹೇಗೆ ನಿಮಗೆ ಹೊಟ್ಟೆ ನೋವು ಇತ್ತೋ ಅದರದ್ದು 90% ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಈ ಒಂದು ಹೋಮ್ ರೆಸಿಪಿ ಇದೆಲ್ಲ ಮಾಡಿ ಕುಡಿದು ನೋಡಿ, ತುಂಬ ಒಳ್ಳೇದಾಗುತ್ತೆ, ಓಕೆನಾ. ಸೊ ಇಂಗ್ಲೀಷ್ ಟ್ಯಾಬ್ಲೆಟ್ ತಗೊಂಡ್ರೆ ಅದು ನಿಮಗೆ ಆ ಟೈಮಿಗೆ ಕಡಿಮೆ ಆಗುತ್ತೆ, ಬಟ್ ಎಲ್ರಿಗೂ ಕಡಿಮೆ ಆಗಲ್ಲ. ಸೊ ಆ ಟೈಮಿಗೆ ಕಡಿಮೆ ಆಗ್ಬೋದು, ಬಟ್ ಅದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗೇ ಇರುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಇಂಥದ್ದು ಹೋಮ್ ಮನೆಯಲ್ಲೇ ಮಾಡೋದು ಅಂಥದ್ದೆಲ್ಲ ಗಿಡಮೂಲಿಕೆ ಉಪಯೋಗಿಸಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಓಕೆನಾ. ಸೊ ಇದನ್ನು ಡೇಟ್ ಆಗೋಕೆ ಹತ್ತಿರ ಬರುವಾಗ ಒಂದು 3 ದಿನ ಮೊದಲು ಈ ಕಷಾಯನ ಮಾಡ್ಕೊಂಡು ಕುಡಿಬೇಕು, ಓಕೆನಾ. ಸೊ ಡೇಟ್ ಟೈಮಲ್ಲಿ ನಿಮಗೆ ಯಾವುದೇ ರೀತಿಯಾದ ಹೊಟ್ಟೆ ನೋವು ಬರಲ್ಲ. ಸೊ ಮಾಡಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಸ್ಕ್ರೀನಲ್ಲಿ ತೋರಿಸಿದ್ದೇನೆ. ಸೊ ಯಾರಿಗೆಲ್ಲ ಈ ಗಿಡದ ಪರಿಚಯ ಇದೆ, ಈ ಗಿಡ ಗೊತ್ತು, ಅವ್ರು ಮಾತ್ರ ಟ್ರೈ ಮಾಡಿ. ಗೊತ್ತಿಲ್ಲದೆ ಯಾವ್ದ್ಯಾವ್ದು ಗಿಡನ ಮಾತ್ರ ಕಿತ್ತು ಕಷಾಯ ಮಾಡಿ ಕುಡಿಬೇಡಿ ಫ್ರೆಂಡ್ಸ್, ಓಕೆನಾ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಸೊ ಯಾರು ಈ ಗಿಡ ಗೊತ್ತಿದೆ ಅಥವಾ ಗೊತ್ತಿಲ್ಲ ಆದರೆ ಕೇಳಿಕೊಂಡು ಮಾಡಿ, ಓಕೆನಾ. ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾಡೋಕೆ ಹೋಗಬೇಡಿ. ಸೊ ಈ ಕಷಾಯನ ಮಾಡಿ ಕುಡಿಯಿರಿ. ಸೊ ನಿಮಗೆ 100% ಕಡಿಮೆ ಆಗುತ್ತೆ, ಓಕೆನಾ. ಡೇಟ್ ಹತ್ರ ಬರುವಾಗ ಕಡಿಮೆ ಆಗುತ್ತೆ. ಪ್ರತಿ ತಿಂಗಳು ಇದೇ ಥರ ಮಾಡಿ. ಸೊ ಡೇಟಿಗೆ 3 ದಿನ ಮೊದಲು ಈ ಕಷಾಯನ ಕುಡಿದ್ರೆ ಸಾಕು. ಸೊ ನಿಮಗೆ ಹೊಟ್ಟೆ ನೋವು ತುಂಬಾ ಕಡಿಮೆ ಆಗುತ್ತೆ. ನೀವು ಹೊಟ್ಟೆ ನೋವಿಂದ ಏನು ಸಫರ್ ಮಾಡ್ತೀರೋ ಅದು ತುಂಬಾ ನಿಮಗೆ ಕಡಿಮೆ ಆಗುತ್ತೆ, ಓಕೆನಾ. ಸೊ ನಿಮಗೂ ಆರಾಮಾಗುತ್ತೆ, ಸೊ ಹೆಲ್ತ್ಗೂ ಒಳ್ಳೆಯದಾಗುತ್ತೆ, ಓಕೆನಾ. ಪ್ಲೀಸ್ ಟ್ರೈ ಮಾಡಿ. ಸೊ ನಿಮ್ಗೆ ಒಳ್ಳೇದಾದರೆ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ, ಅವ್ರಿಗೂ ಹೇಳಿ. ಸೊ ಎಷ್ಟೋ ಜನ ಹೊಟ್ಟೆ ನೋವಿಂದ ಕಷ್ಟಪಡ್ತಾ ಇದ್ದಾರೆ, ಸೊ ಅವರಿಗೂ ಹೇಳಿ, ಓಕೆನಾ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅದೇ ಥರ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಓಕೆನಾ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು ಸೋ ಮಚ್.